ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮ ಸಂಬಳ 50,000 ಆಗಿರಬಹುದು. ತಿಂಗಳ 20ನೇ ದಿನಕ್ಕೆ ಖಾತೆ ಖಾಲಿ ಆಗುತ್ತದೆ. ನೀವು ಒಬ್ಬರಲ್ಲ. ಇವತ್ತು ನೋಡೋಣ ಏಕೆ ನಿಮ್ಮ ಸಂಬಳ ಹೀಗೆ ಮುಗಿ ಹೋಗುತ್ತದೆ ಮತ್ತು ಅದನ್ನು ತಡೆಯಲು ಏನು ಮಾಡಬಹುದು. ಫ್ರೆಂಡ್ಸ್, ಈಗ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಬಗ್ಗೆ. ಮನೆ ಬಾಡಿಗೆ, ವಿದ್ಯುತ್, ಇಂಟರ್ನೆಟ್, EMIಗಳು, ಆಹಾರ ಇವು ಸಂಬಳ ದೊಡ್ಡ ಭಾಗ ತೆಗೆದುಕೊಳ್ಳುತ್ತವೆ. ಫಾರ್ ಎಕ್ಸಾಂಪಲ್, 15,000 ಬಾಡಿಗೆ, 5,000 ಆಹಾರ, 5,000 ಬಿಲ್ಗಳು. ಮೊದಲ ವಾರದಲ್ಲಿ 25,000 ಹೋಗುತ್ತದೆ. ನಿಮ್ಮ ಖರ್ಚುಗಳನ್ನ ಲೆಕ್ಕ ಹಾಕುವುದು ಮೊದಲ ಹಂತ. ಫ್ರೆಂಡ್ಸ್, ಈಗ ಲೆಕ್ಕಿಸಲಾದ ಮತ್ತು ಸಂಚಾಲಿತ ಕಡಿತಗಳು. ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಜಿಮ್ ಇನ್ಸೂರೆನ್ಸ್, ಈ ಚಿಕ್ಕ ಕಡಿತಗಳನ್ನು ನಾವು ಗಮನ ಕೊಡುತ್ತಿಲ್ಲ. 3,000 ರಿಂದ 5,000 ಪ್ರತಿ ಮಾಸವು ಅಡಗಿ ಹೋಗುತ್ತವೆ. ಈಗ ಒಂದು ಟಿಪ್: ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಅನ್ನು ಪರಿಶೀಲಿಸಿ, ಅನಾವಶ್ಯಕವಾಗಿದ್ದರೆ ಅದನ್ನು ರದ್ದು ಮಾಡಿಸಿ. ಈಗ ಜೀವನ ಶೈಲಿ ಖರ್ಚುಗಳು. ಮತ್ತೊಂದು ಪ್ರಮುಖ ಕಾರಣ ಜೀವನ ಶೈಲಿ ಖರ್ಚುಗಳು. ಹೊರಗೆ ಊಟ, ಊಬರ್, ಓಲಾ, ಆನ್ಲೈನ್ ಶಾಪಿಂಗ್. ದಿನಕ್ಕೆ 500 ರಿಂದ 1,000 ಚಿಕ್ಕ ಖರ್ಚುಗಳು. ತಿಂಗಳಿಗೆ 20ನೇ ದಿನಕ್ಕೆ 10,000 ರಿಂದ 15,000 ಕಳೆದುಕೊಂಡು ಹೋಗುತ್ತದೆ. ಚಿಕ್ಕ ಚಿಕ್ಕ ಖರ್ಚುಗಳೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಸಂಬಳವನ್ನು ತೆಗೆದುಕೊಂಡು ಹೋಗುತ್ತದೆ. ನಮ್ಮ ಮನಸ್ಸು ಚಿಕ್ಕ ಚಿಕ್ಕ ಖರ್ಚುಗಳನ್ನು ಗಮನ ಇಡುವುದಿಲ್ಲ, ಬಾಕಿ ಹಣವನ್ನು ಹೆಚ್ಚು ಭಾವಿಸುತ್ತದೆ. ಆದುದರಿಂದ 50,000 ಬಂದರೂ ಹಣ ಯಾವತ್ತೂ ಇರುವಂತಿಲ್ಲ ಅನಿಸುತ್ತದೆ. ಫ್ರೆಂಡ್ಸ್, ಈಗ ಒಂದು ಟಿಪ್: ಪ್ರತಿಯೊಂದು ಖರ್ಚು ಬರಹದಲ್ಲಿ ಹಾಕಿ ಅಥವಾ ಖರ್ಚು ಟ್ರ್ಯಾಕರ್ ಬಳಸಿ. ಬಜೆಟ್ ಮಾಡಿ, ಖರ್ಚು ಟ್ರ್ಯಾಕ್ ಮಾಡಿ, ಚಿಕ್ಕ ಚಿಕ್ಕ ಲೀಕ್ ತಡೆಯಿರಿ. ಹೀಗೆ ಮಾಡಿದರೆ ತಿಂಗಳ 20ನೇ ದಿನಕ್ಕೂ ಖಾತೆ ಖಾಲಿ ಆಗುವುದಿಲ್ಲ. ನಿಮ್ಮ ಸಂಬಳವು ನಿಯಂತ್ರಣದಲ್ಲಿ ಇರುತ್ತದೆ. ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮ ಸಂಬಳ 50,000 ಆಗಿರಬಹುದು. ತಿಂಗಳ 20ನೇ ದಿನಕ್ಕೆ ಖಾತೆ ಖಾಲಿ ಆಗುತ್ತದೆ. ನೀವು ಒಬ್ಬರಲ್ಲ. ಇವತ್ತು ನೋಡೋಣ ಏಕೆ ನಿಮ್ಮ ಸಂಬಳ ಹೀಗೆ ಮುಗಿ ಹೋಗುತ್ತದೆ ಮತ್ತು ಅದನ್ನು ತಡೆಯಲು ಏನು ಮಾಡಬಹುದು. ಫ್ರೆಂಡ್ಸ್, ಈಗ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಬಗ್ಗೆ. ಮನೆ ಬಾಡಿಗೆ, ವಿದ್ಯುತ್, ಇಂಟರ್ನೆಟ್, EMIಗಳು, ಆಹಾರ ಇವು ಸಂಬಳ ದೊಡ್ಡ ಭಾಗ ತೆಗೆದುಕೊಳ್ಳುತ್ತವೆ. ಫಾರ್ ಎಕ್ಸಾಂಪಲ್, 15,000 ಬಾಡಿಗೆ, 5,000 ಆಹಾರ, 5,000 ಬಿಲ್ಗಳು. ಮೊದಲ ವಾರದಲ್ಲಿ 25,000 ಹೋಗುತ್ತದೆ. ನಿಮ್ಮ ಖರ್ಚುಗಳನ್ನ ಲೆಕ್ಕ ಹಾಕುವುದು ಮೊದಲ ಹಂತ. ಫ್ರೆಂಡ್ಸ್, ಈಗ ಲೆಕ್ಕಿಸಲಾದ ಮತ್ತು ಸಂಚಾಲಿತ ಕಡಿತಗಳು. ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಜಿಮ್ ಇನ್ಸೂರೆನ್ಸ್, ಈ ಚಿಕ್ಕ ಕಡಿತಗಳನ್ನು ನಾವು ಗಮನ ಕೊಡುತ್ತಿಲ್ಲ. 3,000 ರಿಂದ 5,000 ಪ್ರತಿ ಮಾಸವು ಅಡಗಿ ಹೋಗುತ್ತವೆ. ಈಗ ಒಂದು ಟಿಪ್: ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಅನ್ನು ಪರಿಶೀಲಿಸಿ, ಅನಾವಶ್ಯಕವಾಗಿದ್ದರೆ ಅದನ್ನು ರದ್ದು ಮಾಡಿಸಿ. ಈಗ ಜೀವನ ಶೈಲಿ ಖರ್ಚುಗಳು. ಮತ್ತೊಂದು ಪ್ರಮುಖ ಕಾರಣ ಜೀವನ ಶೈಲಿ ಖರ್ಚುಗಳು. ಹೊರಗೆ ಊಟ, ಊಬರ್, ಓಲಾ, ಆನ್ಲೈನ್ ಶಾಪಿಂಗ್. ದಿನಕ್ಕೆ 500 ರಿಂದ 1,000 ಚಿಕ್ಕ ಖರ್ಚುಗಳು. ತಿಂಗಳಿಗೆ 20ನೇ ದಿನಕ್ಕೆ 10,000 ರಿಂದ 15,000 ಕಳೆದುಕೊಂಡು ಹೋಗುತ್ತದೆ. ಚಿಕ್ಕ ಚಿಕ್ಕ ಖರ್ಚುಗಳೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಸಂಬಳವನ್ನು ತೆಗೆದುಕೊಂಡು ಹೋಗುತ್ತದೆ. ನಮ್ಮ ಮನಸ್ಸು ಚಿಕ್ಕ ಚಿಕ್ಕ ಖರ್ಚುಗಳನ್ನು ಗಮನ ಇಡುವುದಿಲ್ಲ, ಬಾಕಿ ಹಣವನ್ನು ಹೆಚ್ಚು ಭಾವಿಸುತ್ತದೆ. ಆದುದರಿಂದ 50,000 ಬಂದರೂ ಹಣ ಯಾವತ್ತೂ ಇರುವಂತಿಲ್ಲ ಅನಿಸುತ್ತದೆ. ಫ್ರೆಂಡ್ಸ್, ಈಗ ಒಂದು ಟಿಪ್: ಪ್ರತಿಯೊಂದು ಖರ್ಚು ಬರಹದಲ್ಲಿ ಹಾಕಿ ಅಥವಾ ಖರ್ಚು ಟ್ರ್ಯಾಕರ್ ಬಳಸಿ. ಬಜೆಟ್ ಮಾಡಿ, ಖರ್ಚು ಟ್ರ್ಯಾಕ್ ಮಾಡಿ, ಚಿಕ್ಕ ಚಿಕ್ಕ ಲೀಕ್ ತಡೆಯಿರಿ. ಹೀಗೆ ಮಾಡಿದರೆ ತಿಂಗಳ 20ನೇ ದಿನಕ್ಕೂ ಖಾತೆ ಖಾಲಿ ಆಗುವುದಿಲ್ಲ. ನಿಮ್ಮ ಸಂಬಳವು ನಿಯಂತ್ರಣದಲ್ಲಿ ಇರುತ್ತದೆ.